ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರ ಸಚಿವಾಲಯದ ಮೂವರನ್ನ ಒಂದೇ ದಿನ ತೆಗೆದುಹಾಕಲಾಗಿದೆ. ಸಚಿವರ ಖಾಸಗಿ ಕಾರ್ಯದರ್ಶಿ ಮತ್ತು ಅವರ ಇಬ್ಬರು ಹೆಚ್ಚುವರಿ ಖಾಸಗಿ ಕಾರ್ಯದರ್ಶಿಗಳನ್ನ ಒಂದೇ ದಿನದಲ್ಲಿ 3 ಪ್ರತ್ಯೇಕ ಆದೇಶಗಳ ಮೂಲಕ ಕಚೇರಿಯಿಂದ ತೆಗೆದುಹಾಕಲಾಯಿತು ಮತ್ತು ಈ ಬದಲಾವಣೆಗೆ ಯಾವುದೇ ಅಧಿಕೃತ ಕಾರಣವನ್ನ ಬಹಿರಂಗಪಡಿಸಿಲ್ಲ ಅನ್ನೋದು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಜುಲೈ 3ರಂದು ಸಚಿವಾಲಯ ಒಂದೇ ದಿನದಲ್ಲಿ 3 ಪ್ರತ್ಯೇಕ ಆದೇಶಗಳನ್ನು ಹೊರಡಿಸಿತು. ಮೊದಲ ಆದೇಶ 2010ರ ಬ್ಯಾಚ್ IRS ಅಧಿಕಾರಿ ಅಮರ್ ಸಿಂಗ್ ಅವರಿಗೆ ಸಂಬಂಧಪಟ್ಟಿದ್ದು. ಅವರು ಭಾರತೀಯ ಕಂದಾಯ ಸೇವೆಯ ಅಧಿಕಾರಿಯಾಗಿದ್ದು ಭೂಪೇಂದ್ರ ಯಾದವ್ ಅವರ ಖಾಸಗಿ ಕಾರ್ಯದರ್ಶಿಯಾಗಿದ್ದರು. ಆಡಳಿತಾತ್ಮಕ ಆಧಾರದ ಮೇಲೆ ಅವರನ್ನ ಅವರ ಮಾತೃ ಇಲಾಖೆಯಾದ ಕಂದಾಯ ಇಲಾಖೆಗೆ ಕಳಿಸಲಾಗ್ತಿದೆ ಅಂತ ಆದೇಶದಲ್ಲಿ ಹೇಳಲಾಗಿದೆ. ಅವರನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಚಿವರ ಖಾಸಗಿ ಕಾರ್ಯದರ್ಶಿ ಕರ್ತವ್ಯಗಳಿಂದ ಬಿಡುಗಡೆ ಮಾಡಲಾಗಿತ್ತು. ಎರಡನೇ ಆದೇಶ ಶೈಲೇಶ್ ಕುಮಾರ್ ಸಿಂಗ್ ಅವರಿಗಿತ್ತು. ಅವರು ಕೇಂದ್ರ ಸಚಿವಾಲಯದ ಸೇವೆ ಅಧಿಕಾರಿಯಾಗಿದ್ದು ಸಚಿವರ ಹೆಚ್ಚುವರಿ ಖಾಸಗಿ ಕಾರ್ಯದರ್ಶಿಯಾಗಿದ್ದರು. ಅವರನ್ನ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಅವರ ಮಾತೃ ಇಲಾಖೆಗೆ ಕಳಿಸಲಾಯಿತು. ಮೂರನೇ ಆದೇಶದಲ್ಲಿ ಹೆಚ್ಚುವರಿ ಖಾಸಗಿ ಕಾರ್ಯದರ್ಶಿಯಾಗಿರುವ ಆಯುಷ್ ಶರಣ್ ಅವರ ನೇಮಕಾತಿಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದ್ದಾಗಿ ಹೇಳಲಾಗಿತ್ತು. ಈ 3 ಅಧಿಕಾರಿಗಳಿಗೆ 3 ಆದೇಶಗಳನ್ನು ಒಂದೇ ದಿನ ಹೊರಡಿಸಲಾಯಿತು ಮತ್ತಿದು ರಹಸ್ಯ ನಿರ್ಧಾರ ಆಗಿರಲಿಲ್ಲ. ಪ್ರಶ್ನೆ ಏನು ಅಂದ್ರೆ, ಸಚಿವರ ಕಚೇರಿಯಿಂದ 3 ಅಧಿಕಾರಿಗಳನ್ನ ಇದ್ದಕ್ಕಿದ್ದಂತೆ ಯಾಕೆ ತೆಗೆದುಹಾಕಲಾಯಿತು ಅನ್ನೋದು. ಭೂಪೇಂದ್ರ ಯಾದವ್ ಅವರನ್ನ ಮೋದಿ ಸರ್ಕಾರದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಸಾಂಸ್ಥಿಕ ವ್ಯಕ್ತಿಯಾಗಿ ನೋಡಲಾಗುತ್ತೆ. ಅವರು ವೃತ್ತಿಯಲ್ಲಿ ವಕೀಲರು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಬಿಜೆಪಿಯಲ್ಲಿ ಅವರ ನಿಜವಾದ ಗುರುತಿರೋದು ಸಂಘಟನಾ ವ್ಯಕ್ತಿಯಾಗಿ. ಅರುಣ್ ಜೇಟ್ಲಿಗೆ ಹತ್ತಿರವಾಗಿದ್ದ ಅವರು 2010ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಆದರು. 2024ರಲ್ಲಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದರು. ರಾಜಸ್ಥಾನ, ಜಾರ್ಖಂಡ್, ಬಿಹಾರ, ಮಣಿಪುರ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಚುನಾವಣೆಗಳ ಉಸ್ತುವಾರಿ ವಹಿಸಿದ್ರು. 2012ರಿಂದ 2014ರವರೆಗೆ ರಾಜಸ್ಥಾನದಿಂದ ರಾಜ್ಯಸಭಾ ಸಂಸದರಾಗಿದ್ದರು. ನಂತರ 2014ರಲ್ಲಿ ಅವರು ಆಲ್ವಾರ್ನಿಂದ ಆಯ್ಕೆಯಾದರು. ಅವರು ಜುಲೈ 2021ರಿಂದ ಪರಿಸರ ಸಚಿವರಾಗಿದ್ದಾರೆ. ಅವರು ಹಿಂದೆ ಕಾರ್ಮಿಕ ಸಚಿವರೂ ಆಗಿದ್ರು. ಆದರೆ ಪಕ್ಷದಲ್ಲಿ ಭೂಪೇಂದ್ರ ಯಾದವ್ ಅವರ ನಿಜವಾದ ಗುರುತಿರೋದು ಸಾಂಸ್ಥಿಕ ವ್ಯಕ್ತಿಯಾಗಿ. ಪಕ್ಷ ಸಂಸತ್ತಿನಲ್ಲಿ ಸದನ ನಿರ್ವಹಣೆಗಾಗಿ ಅವರನ್ನ ಹೆಚ್ಚು ಅವಲಂಬಿಸಿದ್ದು. ಅವರು ವಕೀಲರು, ಕಾನೂನು ತಜ್ಞರು ಮತ್ತು ಸಂಸದೀಯ ಕಾರ್ಯವಿಧಾನದ ಜಟಿಲತೆಗಳಲ್ಲಿ ಪರಿಣಿತರು ಅನ್ನೋ ಕಾರಣದಿಂದ ಅವರ ಮೇಲೆ ಈ ಹೊಣೆಯನ್ನ ಹೊರಿಸಲಾಗಿತ್ತು. ಒಂದು ಹಂತದಲ್ಲಿ ಅವರು ಏಕಕಾಲದಲ್ಲಿ 8 ಸಮಿತಿಗಳ ಅಧ್ಯಕ್ಷತೆ ವಹಿಸಿದ್ರು. ಇದಲ್ಲದೆ ಚುನಾವಣಾ ಆಯೋಗದಂತಹ ಸಂಸ್ಥೆಗಳ ಮುಂದೆ ಪಕ್ಷದ ಕಾನೂನು ವಾದಗಳನ್ನು ಮಂಡಿಸಬೇಕಾದಾಗ ಭೂಪೇಂದ್ರ ಯಾದವ್ ಅವರ ನೆರವು ಪಡೆಯಲಾಯಿತು. ಅವರ ಇವೆಲ್ಲ ಕೌಶಲ್ಯಕ್ಕೆ ಪ್ರತಿಫಲ ಅನ್ನುವಂತೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಅವರು ಪಕ್ಷದ ವಿಶ್ವಾಸಾರ್ಹ ನಾಯಕರಾಗಿದ್ರು ಮತ್ತು ಉನ್ನತ ನಾಯಕತ್ವಕ್ಕೆ ಹತ್ರ ಇದ್ರು. ಕೇಂದ್ರ ಸಚಿವರ ವೈಯಕ್ತಿಕ ಸಿಬ್ಬಂದಿಯಲ್ಲಿ ಖಾಸಗಿ ಕಾರ್ಯದರ್ಶಿ ಪ್ರಮುಖರಾಗಿರ್ತಾರೆ. ಅವರು ಸಚಿವರ ಕಚೇರಿಯ ಎಲ್ಲ ಜವಾಬ್ದಾರಿ ಹೊಂದಿದ್ದು ಯಾವ ಫೈಲ್ಗಳನ್ನ ಸಚಿವರಿಗೆ ಕಳಿಸಬೇಕು ಅಂತ ನಿರ್ಧರಿಸುತ್ತಾರೆ. ಹೆಚ್ಚುವರಿ ಖಾಸಗಿ ಕಾರ್ಯದರ್ಶಿಗಳು ಈ ವ್ಯವಸ್ಥೆಯನ್ನ ನಿರ್ವಹಿಸಲು ಸಹಾಯ ಮಾಡ್ತಾರೆ. ಈ ಅಧಿಕಾರಿಗಳು ಸಚಿವರೊಂದಿಗೆ ನೇರ ಸಂಬಂಧ ಹೊಂದಿರುವುದಿಲ್ಲ. ಅವರು ಯಾವುದೋ ಸೇವೆಯಿಂದ ಅಥವಾ ತಮ್ಮದೇ ಆದ ಕೇಡರ್ ಮೂಲಕ ಬರ್ತಾರೆ. ಅವರು ಸಚಿವರ ಕಚೇರಿಗೆ ನಿಯೋಜನೆಯಲ್ಲಿರ್ತಾರೆ. ಅಮರ್ ಸಿಂಗ್ IRS ನಿಂದ ಬಂದವರು, ಶೈಲೇಶ್ ಕುಮಾರ್ ಸಿಂಗ್ CSS ನಿಂದ ಬಂದವರು. ಅವರ ಅಧಿಕಾರದ ಅವಧಿ ಸಚಿವರ ಅಧಿಕಾರದ ಅವಧಿವರೆಗೆ ಇರುತ್ತೆ. ಹಾಗಿರುವಾಗ 3 ಅಧಿಕಾರಿಗಳನ್ನ ಮಧ್ಯದಲ್ಲಿ ತೆಗೆದುಹಾಕಿದ್ರೆ ಅದು ಅಚ್ಚರಿಗೆ ಕಾರಣ ಆಗುತ್ತೆ. ಅವರನ್ನ ತೆಗೆದುಹಾಕಿರೋದಕ್ಕೆ ನಿಜವಾದ ಕಾರಣವನ್ನ ವಿವರಿಸದೇ ಇರೋದು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸರ್ಕಾರದಲ್ಲಿ ವರ್ಗಾವಣೆ ಮತ್ತು ಮರು ನೇಮಕಾತಿಗಳು ಸಾಮಾನ್ಯ, ಅವು ಯಾವಾಗಲೂ ನಡೆಯುತ್ತೆ. ಆದರೆ ಖಾಸಗಿ ಕಾರ್ಯದರ್ಶಿ ಮತ್ತು ಹೆಚ್ಚುವರಿ ಖಾಸಗಿ ಕಾರ್ಯದರ್ಶಿಯನ್ನ ಒಂದೇ ದಿನ ತೆಗೆದುಹಾಕಿದ್ರೆ ಅದು ಮಾಮೂಲು ವಿಷಯ ಅಲ್ಲ. ಇದೊಂದು ರೀತಿಯಲ್ಲಿ ಇಡೀ ಕಚೇರಿಯ ಶುದ್ಧೀಕರಣ ಆಗಿದೆ. ಅದಕ್ಕಾಗಿಯೇ ಇದನ್ನು ಚರ್ಚಿಸಲಾಗ್ತಿದೆ. ಇದು ಸರಳ ಪುನರ್ರಚನೆಗಿಂತ ಆತುರದ ನಿರ್ಧಾರದಂತೆ ತೋರತ್ತೆ ಅಂತ ಮಾಜಿ ರಾಜಕೀಯ ನಾಯಕ KC ಸಿಂಗ್ ಅವರು X ಪೋಸ್ಟ್ ನಲ್ಲಿ ಬರೆದಿದ್ದಾರೆ. ಔಟ್ಲುಕ್ ವರದಿ ಪ್ರಕಾರ ಭೂಪೇಂದ್ರ ಯಾದವ್ ಕಾರ್ಮಿಕ ಸಚಿವರಾಗಿದ್ದ ಸಮಯದಲ್ಲಿ 2021ರಿಂದ ಅವರೊಂದಿಗೆ ಅಮರ್ ಸಿಂಗ್ ಸಂಬಂಧ ಹೊಂದಿದ್ರು ಮತ್ತವರು ನಿರಂತರವಾಗಿ ಯಾದವ್ ಜೊತೆ ಇದ್ರು. 2024ರಲ್ಲಿ ಅವರನ್ನ ಉಪ ಕಾರ್ಯದರ್ಶಿಯಿಂದ ನಿರ್ದೇಶಕರಾಗಿ ಬಡ್ತಿ ನೀಡಲಾಯಿತು ಮತ್ತು 2024ರ ಜೂನ್ 25ರಂದು ಅವರ ಅಧಿಕಾರದ ಅವಧಿಯನ್ನ 2026ರ ಸೆಪ್ಟೆಂಬರ್ 7ರವರೆಗೆ ವಿಸ್ತರಿಸಲಾಯಿತು. ಅಂದ್ರೆ ಅವರ ನಿಗದಿತ ಅಧಿಕಾರಾವಧಿ ಇನ್ನೂ ಇತ್ತು. ಅವರನ್ನ ನಿಗದಿತ ಸಮಯಕ್ಕಿಂತ ಸುಮಾರು 2 ತಿಂಗಳು ಮುಂಚಿತವಾಗಿ ಹಿಂದಕ್ಕೆ ಕರೆಸಲಾಗಿದೆ. ಅವರ ವಿರುದ್ಧ ಯಾವುದೇ ಆರೋಪ ಹೊರಿಸಿಲ್ಲ. ತಪ್ಪುಗಳನ್ನ ಸೂಚಿಸುವ ಯಾವುದೇ ಹೇಳಿಕೆ ಸರ್ಕಾರದಿಂದ ಬಂದಿಲ್ಲ. ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಗಳ ವಿರುದ್ಧ ಯಾವುದೇ ಆರೋಪಗಳಿಲ್ಲ. ಹಾಗಿರುವಾಗಲೂ ತೆಗೆದುಹಾಕಿರೋದು ಯಾಕೆ ಅನ್ನೋದು ಪ್ರಶ್ನೆಯಾಗಿದೆ.
ಸರ್ಕಾರ ಇನ್ನೂ ಯಾವುದೇ ಕಾರಣವನ್ನ ಅಧಿಕೃತವಾಗಿ ಕೊಟ್ಟಿಲ್ಲ. ಸಚಿವರ ಕಚೇರಿಯಿಂದ ಯಾವುದೇ ಅಧಿಕೃತ ಸ್ಪಷ್ಟೀಕರಣ ಅಥವಾ ಹೇಳಿಕೆ ಬಂದಿಲ್ಲ. ಸರ್ಕಾರ ಮೌನವಾಗಿದೆ. ಹೀಗಾಗಿ ಊಹಾಪೋಹಗಳು ಹೆಚ್ಚುತ್ತಾ ಇವೆ. ಈಗ ಈ ಹುದ್ದೆಗಳಿಗೆ ಯಾರನ್ನ ನೇಮಿಸಲಾಗುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಹೊಸ ನೇಮಕಾತಿಗಳು ಹೆಚ್ಚಾಗಿ ಕಚೇರಿ ತೆಗೆದುಕೊಳ್ಳುವ ದಿಕ್ಕನ್ನ ಸೂಚಿಸುತ್ತೆ. ಎರಡನೇದಾಗಿ ಸರ್ಕಾರ ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸುತ್ತಾ ಅಥವಾ ಅವರನ್ನ ಯಾಕೆ ತೆಗೆದುಹಾಕಲಾಯಿತು ಅನ್ನೋ ವಿಷಯ ರಹಸ್ಯವಾಗಿಯೇ ಉಳಿಯುತ್ತಾ ಅನ್ನೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.